ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಚಂದುಗೆ ರಾಣಿ ಊಟ ಮಾಡ್ತಿರೋದು ಹಲಸಿದನ್ನ ಅಂತ ಗೊತ್ತಾಗಿ, ಅಮ್ಮ ಅಮ್ಮ ರಾಣಿಗೆ ನೀನು ಹಲಸಿದನ್ನ ಕೊಟ್ಟಿದ್ದೀಯಾ ಅಂತ ಜೋರಾಗಿ ಕೇಳ್ತಾನೆ. ಸರಳ ಇದ್ದವಳು ಏನೋ ಹೇಳ್ತಿದ್ಯಾ ಅಂದ್ಕೊಂಡು ತಟ್ಟೆನ ಮೂಸ್ ನೋಡ್ತಾಳೆ. ಹೌದಮ್ಮ, ನೀನು ಕೊಟ್ಟಿರೋದು ಹಲಸಿದನ್ನ. ನನಗೆ ಮತ್ತು ಲೋಹಿತನಿಗೆ ಏನಾದ್ರು ಹುಷಾರು ತಪ್ಪಿದಾಗ ನೀನು ಬಿಸಿ ಅನ್ನ ತಾನೇ ಕೊಡ್ತಾ ಇದ್ದಿದ್ದು, ಆದರೆ ರಾಣಿಗೆ ಯಾಕಮ್ಮ ಈ ಥರ ಮಾಡ್ತಿದ್ಯಾ? ತಡಿ, ಅಪ್ಪ ಬರಲಿ, ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಚಂದು. ಅವಾಗ ಸರಳ ಇದ್ದವಳು ಏನೋ ಹೇಳ್ತಿದ್ಯಾ, ನನಗೆ ಗೊತ್ತಿಲ್ಲ ಕಣೋ ಅಂತ ಹೇಳ್ತಾಳೆ. ಯಾಕೆ ಕೊಟ್ಟಿಲ್ಲ, ನೀನೇ ತಾನೇ ಕೊಟ್ಟಿದ್ದು ಅಂದಾಗ ಪುಟ್ಟಕ್ಕ ಇದ್ದವಳು, ಚಂದು ಅದು ಅಮ್ಮ ಕೊಟ್ಟಿದ್ದಲ್ಲ ಕಣೋ, ನಾನು ಕೊಟ್ಟಿದ್ದು. ನನಗೆ ಹಲಸಿದನ್ನ ಯಾವುದು, ನೆನ್ನೆದು ಯಾವುದು, ಇವತ್ತಿಂದ ಯಾವುದು ಗೊತ್ತಾಗಲಿಲ್ಲ, ಅದಕ್ಕೆ ಈ ಅನ್ನ ಕೊಟ್ಟೆ ಅಂತ ಪುಟ್ಟಕ್ಕ ಹೇಳ್ತಾಳೆ. ಸರಳ ಇದ್ದವಳು, ಅಮ್ಮ ಅದಕ್ಕೆ ನಾನೇ ಕೊಡ್ತೀನಿ ಅಂತ ಹೇಳಿದೆ, ಆದರೆ ನೀನು ನೋಡು ಈ ಥರ ಮಾಡಿದೀಯಲ್ಲ ಅಂತ ಹೇಳ್ತಾರೆ. ಆವಾಗ ಚಂದು ಇದ್ದವನು, ಹೌದಮ್ಮ, ನಾವು ಗೊತ್ತಿಲ್ಲದೆ ಮಾಡೋದು ತಪ್ಪೇನಿಲ್ಲ, ಗೊತ್ತು ಮಾಡೋದು ತಪ್ಪಾಗುತ್ತಮ್ಮ, ಪಾಪ ಅಲ್ವಾ, ಅವಳಿಗೆ ಬಿಸಿ ಅನ್ನ ಕೊಡಿ ಅಂತ ಕೇಳ್ತಾನೆ ಚಂದು. ಆಮೇಲೆ ಸರಳ ಕೊಡು ತಟ್ಟೆನ ಅಂತ ಹೇಳಿ ಬಿಸಿ ಅನ್ನ ಸಾರಾಕಿ, ಸರಿ ಈಗ ಹೋಗಿ ರಾಣಿ ತಿನ್ನಿಸು ಅಂತ ಸರಳ ಚಂದುಗೆ ಹೇಳಿ ಕಳಿಸ್ತಾನೆ. ಈ ಕಡೆ ಪುಟ್ಟಕ್ಕಂಗೆ ಸರಳ ಹೇಳ್ತಾಳೆ, ನೋಡಿದ್ಯಾ ಅಮ್ಮ, ಅದಕ್ಕೆ ನಾನು ಅವಾಗನೇ ಹೇಳಿದ್ದು ಹಲಸಿದನ್ನ ಕೊಡಬೇಡ ಅಂತ. ನೋಡು, ಇವನು ಏನಾರು ಅವ್ರ ಹತ್ರ ಹೇಳಿದರೆ ಏನಾಗ್ತಿತ್ತು ಅಂತ ಸರಳ ಹೇಳ್ತಾಳೆ ಪುಟ್ಟಕ್ಕಂಗೆ. ಈ ಕಡೆ ಬಾಲ ಅಂತೂ ಚೆನ್ನಾಗಿ ಕುಡಿದು ಮಗು ವಿಚಾರ ತಿಳ್ಕೊಬೇಕು ಅಂತ ಸತ್ಯನ ಮನೆ ಹತ್ರ ಬರ್ತಾನೆ. ಏ ಸತ್ಯ, ಬಾಗ್ಲು ತೆಗಿ, ನನ್ನ ಮಗು ಇದ್ರೂ ನೀನು ಮತ್ತು ನಿನ್ನ ತಂಗಿ ಸೇರಿಕೊಂಡು ಈ ವಿಚಾರನೇ ಮುಚ್ಚುಮರೆ ಮಾಡಿದ್ರಿ. 10 ವರ್ಷ ನಾನು ನನ್ನ ಮಗು ಇರೋ ವಿಚಾರನೇ ಗೊತ್ತಿಲ್ಲದೆ ಬದುಕಿದ್ದೀನಿ, ಬಾಗ್ಲು ತೆಗಿ ಅಂತ ಹೇಳಿರುವಾಗ ಸತ್ಯ ಬಂದು, ಏನೋ ಬಾಲ ಈ ಥರ ಬಂದಿದ್ಯಲ್ಲ ಅಂತ ಅವನನ್ನ ದೂರ ಕರ್ಕೊಂಡೋಗಿ, ಯಾಕೋ ಕುಡ್ಕೊಂಡು ಮನೆ ಹತ್ರ ಬಂದಿದ್ಯಾ, ಏನಾಗಿದೆಯೋ ನಿನಗೆ ಅಂತ ಸತ್ಯ ಕೇಳ್ತಾನೆ. ಬಾಲ ಸತ್ಯನ ಕಾಲಿಗೆ ಬಿದ್ದು, ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಿ, ನನ್ನ ಮಗು ವಿಚಾರ ಹೇಳೋ ಅಂತ ಬಾಲ ಹೇಳೋತ್ತಿಗೆ ಸತ್ಯ ಇದ್ದವನು, ಯಾರ್ದ ಮಗು, ಯಾವ ಮಗು, ಏನೋ ಹೇಳ್ತಿದ್ಯಾ ನೀನು ಅಂತ ಕೇಳುವಾಗ, ಸುಳ್ಳು ಹೇಳಬೇಡ, ನನಗೆ ಎಲ್ಲ ವಿಚಾರ ಗೊತ್ತುಂಟು, ಕಾವೇರಿಗೆ ಒಂದು ಮಗುವಿರೋ ವಿಚಾರ ನನಗೆ ಗೊತ್ತಿತ್ತು, ಆದರೆ ನೀನು ನಿನ್ನ ತಂಗಿ ಸೇರಿ ಈ ವಿಚಾರನ ಮುಚ್ಚಿಟ್ರಲ್ಲ. 10 ವರ್ಷ ನಾನು ಹೇಗೆ ಬದುಕಿದ್ದೀನಿ ಗೊತ್ತಾ, ಸತ್ತು ಬದುಕ್ತಾ ಇದ್ದೀನಿ, ಆದರೆ ನೀವಿಬ್ಬರು ನನಗೊಂದು ಮಗು ಇರೋ ವಿಚಾರನೂ ಹೇಳಿಲ್ಲಲ್ಲನೋ, ನನಗೆ ಮಗು ವಿಚಾರ ಇರೋದು ಗೊತ್ತಾಗ್ಬಿಟ್ಟಿದೆ, ಅದು ಅಲ್ಲದೆ ನಾನೇನು ನಿನಗೆ ತೊಂದರೆ ಕೊಡಲ್ಲ, ಮಗುನ ದೂರದಲ್ಲೇ ನೋಡಿ ಹೋಗ್ಬಿಡ್ತೀನಿ, ನನ್ನ ಮಗುನ ತೋರಿಸು ಅಂತ ಹೇಳ್ತಾನೆ. ಸತ್ಯ ಮಾತ್ರ ಕಾವೇರಿಗೆ ಮಾತು ಕೊಟ್ಟಿದ್ದು ನೆನಪಾಗುತ್ತೆ. ಕಾವೇರಿ ಹೇಳ್ತಾಳೆ, ಯಾವ ಕಾರಣಕ್ಕೂ ನನಗೆ ಮಗು ಇರೋ ವಿಚಾರ ಬಾಲನಿಗೆ ತಿಳಿಬಾರ್ದು ಅಂತ ಮಾತು ಕೊಟ್ಟಿರ್ತಾನೆ. ಅದಕ್ಕೆ ಸತ್ಯ ಹೇಳ್ತಾನೆ, ಯಾವ ಮಗು, ಏನು ಮಾತಾಡ್ತಿದ್ಯಾ, ಕುಡ್ದಿದ್ದು ಜಾಸ್ತಿ ಆಗಿದೆಯಾ, ಯಾವ ಮಗುನೂ ಇಲ್ಲ, ಸುಮ್ಮನೆ ಕುಡ್ಕೊಂಡು ಬಂದು ಈ ಥರ ಎಲ್ಲ ಗಲಾಟೆ ಮಾಡಬೇಡ, ಹೆಂಗಸರು ಮಕ್ಕಳು ಇರೋ ಮನೆ, ನೀನಂತೂ ರೌಡಿ ಥರ ಆಗಿಬಿಟ್ಟಿದ್ಯಾ, ಆದರೆ ನಮಗೆ ಹಾಗಲ್ಲ, ನೀನು ಈ ಥರ ಮಾಡಿದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಸತ್ಯ ಹೇಳ್ತಾನೆ. ಈ ಕಡೆ ಬಾಲ ಇದ್ದವನು, ಕಂಪ್ಲೇಂಟ್ ಕೊಡ್ತೀಯಾ ಕೊಡು, ನನಗೂ ಗೊತ್ತುಂಟು ಹೇಳೋಕ್ಕೆ, ಇಷ್ಟು ವರ್ಷ ಮಗು ಇದ್ರೂ ನೀನು ಮತ್ತು ನಿನ್ನ ತಂಗಿ ಸತ್ಯನ ಮರೆಮಾಚಿದ್ರಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಕೋರ್ಟಿಗೆ ಹೋಗ್ತೀನಿ, ಕೋರ್ಟಿಂದನೇ ನ್ಯಾಯ ಕೇಳ್ತೀನಿ ಅಂತ ಬಾಲ ಹೇಳ್ತಾನೆ ಸತ್ಯನಿಗೆ. ಆಗ ಸತ್ಯ ಇದ್ದವನು, ಏನು ಮಾತಾಡ್ತಿದ್ಯಾ, ಯಾವ ಮಗು ವಿಚಾರ ಮಾತಾಡ್ತಿದ್ಯಾ ನೀನು, ಕಾವೇರಿನ ನಂಬ್ತೀಯಾ ಹೇಳು. ಹೌದು, ನಾನು ಕಾವೇರಿನ ನಂಬ್ತೀನಿ, ಯಾಕಂದರೆ ಅವಳೇ ಹೇಳಿದ್ಲು ನನಗೆ ಮಗು ಇರೋ ವಿಚಾರ, ಆದರೆ ಆ ಮಗು ಗಂಡೋ ಹೆಣ್ಣೋ ಅಥವಾ ಅದು ಬದುಕಿದೆಯೋ ಇಲ್ವೋ ಆ ವಿಚಾರ ಮಾತ್ರ ಹೇಳಲೇ ಇಲ್ಲ ಅವಳು, ತೋರಿಸು ನನಗೆ ನನ್ನ ಮಗುನ ಅಂತ ಹೇಳ್ತಾನೆ ಬಾಲ. ಆವಾಗ ಸತ್ಯ ಇದ್ದವನು, ಓ ಹೌದಾ, ಹಾಗಾದರೆ ಇವನಿಗೆ ಮಗು ಇರೋ ವಿಚಾರ ಮಾತ್ರ ಗೊತ್ತಾಗಿದೆ, ಆದರೆ ಮಗು ಸತ್ತಿದೆಯೋ ಬದುಕಿದೆಯೋ ಅನ್ನೋ ವಿಚಾರ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಸತ್ಯ ಕೇಳ್ತಾನೆ, ನೀನು ಕಾವೇರಿನ ನಂಬ್ತೀಯಾ ಅಂತ ಕೇಳ್ತಾನೆ. ಹೌದು ಕಣೋ, ನಾನು ಅವಳನ್ನ ನಂಬ್ತೀನಿ, ಆದರೆ ಮತ್ತೆ ಅವಳು ಕೊಲೆನೇ ಮಾಡಿಲ್ಲ ಅಂತ ಹೇಳಿದ್ರು, ಅದ್ಯಾಕೋ ನೀನು ನಂಬ್ತಿಲ್ಲ ಅಂತ ಕೇಳಿದಾಗ, ಯಾಕೆಂದರೆ ಸುಲೋಚನಾ ಅತ್ತಿಗೆನ ಕೊಂದಿದ್ದು ಆ ಚಾಕುನ ಅವಳೇ ಕೈಯಲ್ಲಿ ಇಟ್ಕೊಂಡಿದ್ಲು, ಅವಳ ಕೈಯೆಲ್ಲ
ರಕ್ತದ ಕಲೆ ಆಗಿತ್ತು. ನಾನೇ ಕಣ್ಣಾರೆ ನೋಡಿದ್ದೀನಿ. ಅಂಥದ್ರಲ್ಲಿ ಅವಳು ಕೊಲೆ ಮಾಡಿಲ್ಲ ಅಂದರೆ ಯಾರು ನಂಬ್ತಾರೆ ಅಂದಾಗ ಸತ್ಯ ಇದ್ದವನು ಎಷ್ಟೋ ಸಲ ಕಣ್ಣಿಗೆ ಕಂಡಿದ್ದು ಸಹ ಸುಳ್ಳಾಗಿರುತ್ತೆ ಕಣ. ಅದನ್ನು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ಆದರೆ ನಿನಗೆ ಆ ಗುಣನೇ ಇಲ್ಲ ಅಂತ ಸತ್ಯ ಹೇಳುವಾಗ ಬಾಲ ಇದ್ದವನು ಆಗಿದೆಲ್ಲ ಮುಗೀತು, ಹಳೆಯದೆಲ್ಲ ಈಗ ನೀನು ಹೇಳಬೇಡ, ಈಗ ನನಗೆ ಮಗು ಇರೋ ವಿಚಾರನ ಹೇಳು ಅಂದಾಗ ಯಾವ ಮಗು, ನಿನ್ನ ಮಗು ಆವಾಗನೇ ಸತ್ತೋಯ್ತು. ನೀನು ಯಾವಾಗ ನನ್ನ ತಂಗಿ ಕೊಲೆ ಮಾಡಿದ್ಲು ಅಂತ ಅವಳ ಪ್ರೀತಿನ ಸಾಯಿಸಿದ್ಯೋ ನಿಮ್ಮಿಬ್ಬರಿಗೆ ಹುಟ್ಟಿರೋ ಆ ಪ್ರೀತಿ ಕುಡಿ ಸಹ ಆವಾಗನೇ ಸತ್ತೋಯ್ತು ಅಂತ ಈ ಕಡೆ ಸತ್ಯ ಬಾಲನಿಗೆ ಹೇಳ್ತಾನೆ. ಬಾಲ ಆ ಮಗು ಸತ್ತೋಯ್ತು ಅನ್ನೋ ವಿಚಾರ ಕೇಳಿ ತುಂಬ ದುಃಖದಲ್ಲಿರ್ತಾನೆ. ಈ ಕಡೆ ರಾಣಿ ಹೊರಗೆ ಮಲಗ್ತಾಳೆ. ಪುಟ್ಟಕ್ಕ ಬಂದಳು. ರಾಣಿ, ಮೊದಲೇ ಚಳಿ ಉಂಟು, ಮಳೆ ಬರಂಗಾಗಿದೆ, ನಿನಗೆ ಬೇರೆ ತುಂಬ ಜ್ವರ ಇದೆ, ಯಾಕೆ ಹೊರಗೆ ಮಲಗ್ತೀಯ, ಬಾ ಒಳಗೆ ಮಲಗು ಅಂದಾಗ ಇಲ್ಲ ಅಜ್ಜಿ, ನನಗೆ ಇಲ್ಲೇ ಮಲಗಿ ಅಭ್ಯಾಸ, ನಾನು ಇಲ್ಲೇ ಮಲಗ್ತೀನಿ ಅಂದಾಗ ಹೌದಾ ಸರಿ ಬಿಡು, ನಿನಗೆ ಸರಿ ಅನಿಸಿದ್ರೆ ನೀನು ಇಲ್ಲೇ ಮಲಗು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನಾಳೆ ಕೆಲ್ಸಕ್ಕೆ ಹೋಗೋ ವಿಚಾರ ಗೊತ್ತುಂಟಲ್ಲ? ಹೌದಜ್ಜಿ, ಅದಕ್ಕೆ ನಾನು ಬೇಗ ಮಲಗಿ ಬೇಗ ಹೇಳ್ತೀನಿ. ಆಯಿತು, ನನಗೆ ನಿನ್ನ ಮಾವ ಇಷ್ಟೆಲ್ಲ ಕೂಗಾಡಿದ್ನಲ್ಲ, ಹೆದರ್ಕೊಂಡು ನಾಳೆ ನೀನು ಕೆಲ್ಸಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ನೀನು ಕೆಲ್ಸಕ್ಕೆ ಹೋದರೆ ಮಾತ್ರ ದುಡ್ಡನ್ನ ಸಂಪಾದಿಸೋಕ್ಕಾಗೋದು, ಆವಾಗ ನಿಮ್ಮಪ್ಪನ ಹುಡ್ಕೋಕ್ಕಾಗೋದು ಅಂತ ಪುಟ್ಟಕ್ಕೆ ಹೇಳ್ತಾನೆ. ಹೌದು ಅಜ್ಜಿ, ನಾನು ಶಾಲೆಗೆ ಹೋಗಲ್ಲ, ನಾನು ಕೆಲ್ಸಕ್ಕೇ ಹೋಗಿ ದುಡ್ಡು ತಂದು ನಿಮ್ಗೆ ಕೇಳ್ಕೊಡ್ತೀನಿ, ಆಗ ಬೇಗ ನಾವು ಅಪ್ಪನ ಹುಡ್ಕ್ಬೋದು ಅಂತ ಇಲ್ಲಿ ರಾಣಿ ಹೇಳುವಾಗ ಸರಿ ಆಯಿತು. ಅಲ್ಲ ಅಜ್ಜಿ, ಆದ್ರೂ ಮಾವ ಕೋಪ ಮಾಡ್ಕೊಳ್ತಾರಲ್ಲ, ಮಾವನಿಗೆ ಸತ್ಯ ಹೇಳಿನೇ ಕೆಲ್ಸಕ್ಕೆ ಹೋಗೋಣ ಅಂದಾಗ ಬೇಡ ಬೇಡ, ಇವತ್ತೇ ನೋಡಿದ್ಯಲ್ಲ ನಿಮ್ಮ ಮಾವ ಎಷ್ಟು ಕೂಗಾಡಿದ್ರು ಅಂತ, ಇನ್ನೇನಾದ್ರು ನೀನು ಅಪ್ಪನ ಹುಡುಕ್ತೀಯ ಅಂತ ಗೊತ್ತಾದರೆ ಮತ್ತೆ ಸಿಟ್ಟಾಗ್ಬಿಡ್ತಾನೆ. ನಿಮ್ಮ ಮಾವ ಹೇಳೋದಂತಾಗಿದ್ರೆ ಅವನಿಗೆ ನಿಮ್ಮಪ್ಪ ಎಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅಂತ ಚೆನ್ನಾಗಿ ಗೊತ್ತುಂಟು. ಹೇಳೋದಾಗಿದ್ರೆ ಅವನು ಹೇಳ್ತಿದ್ದ ತಾನೆ, ಆದರೆ ಅವ್ನು ನೋಡು ಹೇಳಲೇ ಇಲ್ಲ. ಯಾಕೆ ಹೇಳು, ನೀನು ನಿಮ್ಮ ಅಪ್ಪನ ಹತ್ರ ಹೋಗಬಾರ್ದು ಅಂತ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಿರೋದು. ಈ ವಿಚಾರನ ನಿಮ್ಮ ಅಪ್ಪನಿಗೆ ಹೇಳೋದು ಬೇಡ, ನಾಳೆ ನೀನು ಕೆಲ್ಸಕ್ಕೆ ರೆಡಿ ಆಗು, ಈಗ ಮಲ್ಕ ಅಂತ ಹೇಳ್ತಾರೆ. ಆಯ್ತಜ್ಜಿ, ನಾನು ಈಗ ಮಲಗ್ತೀನಿ ಅಂತೇಳಿ ಪುಟ್ಟಕ್ಕ ಒಳಗೆ ಹೋಗ್ತಾಳೆ. ಆದರೆ ರಾಣಿ ಮಾತ್ರ ಮಾಮ ಇನ್ನೂ ಬಂದೇ ಇಲ್ಲಲ್ಲ, ಯಾಕೆ ಏನಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಸರಳ ಬಂದು, ಅಮ್ಮ ನೀನು ಏನು ಮಾಡೋಕ್ಕೆ ಹೊರಟಿದ್ದೀಯಾ, ನೋಡಿದ್ಯಾ, ರಾಣಿ ವಿಚಾರ ಬೇಡ ಅಮ್ಮ, ರಾಣಿ ವಿಚಾರಕ್ಕೆ ಇವರೆಲ್ಲ ಎಷ್ಟು ಕೂಗಾಡ್ತಾರೆ ಅಂತ ನೀನು ನೋಡಿದೆ ತಾನೆ, ಮತ್ತೆ ಯಾಕಮ್ಮ ಅವಳು ವಿಚಾರಕ್ಕೆ ಹೋಗ್ತೀಯ ಅಂದಾಗ ನಿನಗೆ ಆ ಹುಡುಗಿ ಮನೆಯಿಂದ ಹೋಗೋದು ಇಷ್ಟ ಇಲ್ವಾ ಹೇಳು, ನಿನಗೆ ಆ ಹುಡುಗಿ ಮನೆಯಿಂದ ಹೋಗಬೇಕಾ ಅಥವಾ ನಿನ್ನ ಗಂಡನ ಹತ್ರ ಬೈಸ್ಕೊಳ್ಳೋದು ಕಮ್ಮಿ ಮಾಡಬೇಕು ಅಂದಾಗ ಬೇಡ ಅಮ್ಮ, ಅವಳ ವಿಚಾರ ಗೊತ್ತುಂಟು ತಾನೆ, ಇವತ್ತವಳು ಸ್ಕೂಲಿಗೆ ಹೋಗಿಲ್ಲ ಅಂದ್ಕೊಂಡೆ ಇವರೆಷ್ಟು ರಾಮಾಯಣ ಮಾಡಿದರು. ನೋಡು ಸರಳ, ಏನೂ ಆಗಲ್ಲ, ನಾನು ನಾಳೆ ನಿನಗೆ ಹೇಳ್ದಂಗೆ ನಾನು ಹೇಳಿದ ಜಾಗಕ್ಕೆ ಹೋಗಿ ಅವಳನ್ನ ಬಿಟ್ಟು ಬಾ, ಆಮೇಲೆ ಏನಾದ್ರು ನಿನ್ನ ಗಂಡ ಬಂದು ಹೇಳಿದರೆ ಆಯಿತು. ಅವಳು ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತಿದ್ಲು, ಅದಕ್ಕೆ ಅಪ್ಪನ ಹುಡ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಅವರಪ್ಪ ಯಾರು ಅನ್ನೋದು ತಿಳಿದಿದೆ, ಹಾಗಾಗಿ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದರೆ ಆಯಿತು. ಅದು ಅಲ್ಲದೆ ರಾಣಿ ಅಪ್ಪನ ಕಂಡ್ರೆ ನಿನ್ನ ಗಂಡನಿಗಂತೂ ಆಗಲ್ಲ, ಅವನಂತೂ ಹುಡ್ಕಕ್ಕೆ ಹೋಗಲ್ಲ. ಎಷ್ಟು ದಿನ ಬೈತಾನೆ, ಒಂದಿನ ಬೈತಾನೆ, 2 ದಿನ ಬೈತಾನೆ, ಮತ್ತೆ ಸರಿ ಆಗೇ ಆಗ್ತಾನೆ ಅಂತ ಈ ಕಡೆ ಪುಟ್ಟಕ್ಕೆ ಹೇಳುವಾಗ ಸರಳ ಇದ್ದೋಳು, ಅಮ್ಮ ಇದನ್ನೆಲ್ಲ ನಂಬ್ತಾರ ಅವರು ಅಂದಾಗ ನಂಬಲ್ಲ ಕಣೆ, ನಾವು ನಂಬಿಸ್ಬೇಕು. ಆದರೆ ಕಾವೇರಿ ಬಂದು ಕೇಳಿದರೆ, ಕಾವೇರಿ ಬಂದು ಏನೇ ಕೇಳ್ತಾಳೆ, ಕಾವೇರಿ ಸತ್ಯನಿಗೆ ರಾಣಿ ಜವಾಬ್ದಾರಿನ ಕೊಟ್ಟಿದ್ರು, ಆದರೆ ಕಾವೇರಿ ಬಂದು ನೋಡುವಾಗ ರಾಣಿನೇ ಇರಲ್ಲ, ಆವಾಗ ಅವಳಿಗೆ ಅಣ್ಣನ ಮೇಲೆ ತುಂಬ ಸಿಟ್ಟು ಬರುತ್ತೆ. ಹೌದು ತಾನೆ, ಆವಾಗ ಅಣ್ಣ ತಂಗಿನೂ ಒಟ್ಟಿಗಿರೋಕ್ಕಾಗಲ್ಲ ಕಣೆ, ನೀನು ನಾನು ಹೇಳ್ದಂಗೆ ಮಾಡು, ಎಲ್ಲ ಸರಿಯಾಗುತ್ತೆ ಅಂತ ಪುಟ್ಟಕ್ಕ ಹೇಳ್ತಾಳೆ. ಎಲ್ಲದಕ್ಕೂ ಆಯಿತು ಅಂತ ಸರಳ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.